ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಗೀತಾ. ಸ್ನೇಹಿತರೆ, ಇವತ್ತಿನ ರೆಸಿಪಿ ಬಂದ್ಬಿಟ್ಟು ರವೆ ಉಂಡೆ. ಎಷ್ಟೇ ದಿನ ಇಟ್ಟರೂ ನೀವು ಗಟ್ಟಿ ಆಗದೆ ಇರೋ ಥರ ಈ ಮೆಥಡಲ್ಲಿ ಒಂದೇ ಒಂದು ಸಾರಿ ಟ್ರೈ ಮಾಡಿ ನೋಡಿ. ವಯಸ್ಸಾದರೂ ಸಹ ಆರಾಮಾಗಿ ತಿನ್ನುವಂಥ ರವೆ ಉಂಡೆ ಇದು. ತುಂಬ ಅಂದರೆ ತುಂಬಾ ಸಾಫ್ಟ್, ಹಾಗೆ ಟೇಸ್ಟ್ ಕೂಡ ಹಾಗೆ ಬಂದಿತ್ತು. ಈ ಮೆಥಡಲ್ಲಿ ಒಂದೇ ಒಂದು ಸಾರಿ ಟ್ರೈ ಮಾಡಿ, ಖಂಡಿತವಾಗಲೂ ನಿಮಗೂ ಇಷ್ಟ ಆಗೇ ಆಗುತ್ತೆ. ಇವಾಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಕಪ್ಪಷ್ಟು, ಅಂದರೆ ಒಂದು ಅರ್ಧ kg ರವೆಯಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಅದರದ್ದು ಮುಕ್ಕಾಲು ಭಾಗಷ್ಟು ನಾನು ಸಕ್ಕರೆನ ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದೇ ಥರನೇ ನಾನಿವಾಗ ಒಣ ಕೊಬ್ಬರಿನೂ ಸಹ ತುರಿದು ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿರೋದು, ಪೌಡ್ರ್ ಮಾಡಿ ಇಟ್ಕೊಂಡಿರೋದು. ಇದಕ್ಕೆ ನಾನಿವಾಗ ತುಪ್ಪವನ್ನು ಸಹ ತೊಗೊಂಡಿದ್ದೀನಿ. ಅದನ್ನು ಸಹ ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲಷ್ಟು ತುಪ್ಪನ ತೊಗೊಂಡಿದ್ದೀನಿ. ಹಾಗೆ ಏಲಕ್ಕಿನ ಪೌಡ್ರ್ ಮಾಡಿ ತೊಗೊಂಡಿರೋದು, ಮತ್ತು ಗೋಡಂಬಿ, ಬಾದಾಮಿ ಮತ್ತು ದ್ರಾಕ್ಷಿ. ನೀವು ಬೇಕಂದರೆ ಬೇರೆ ಡ್ರೈ ಫ್ರೂಟ್ಸನ್ನು ಸಹ ಇದಕ್ಕೆ ಸೇರಿಸ್ಕೋಬೋದು. ಇಷ್ಟನ್ನು ತೊಗೊಂಡಿದ್ದೀನಿ. ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಪಾತ್ರೆನೇ ಬಿಸಿ ಇಟ್ಕೊಂಡು ಇದಕ್ಕೆ 4ರಿಂದ 5 ಸ್ಪೂನು ತುಪ್ಪವನ್ನು ಸೇರಿಸ್ಕೋತಾ ಇದ್ದೀನಿ. ಇವಾಗ ನಾವು ಈ ತುಪ್ಪದಲ್ಲಿ ಗೋಡಂಬಿ, ಬಾದಾಮಿ, ದ್ರಾಕ್ಷಿಯನ್ನು ಹುರ್ಕೋಬೇಕಾಗತ್ತೆ. ಸ್ವಲ್ಪ ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಇವಾಗ ನಾನು ಗೋಡಂಬಿ ಮತ್ತು ಬಾದಾಮಿ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ದ್ರಾಕ್ಷಿ ಸೇರಿಸ್ತಾ ಇಲ್ಲ, ನಾನು ಆಮೇಲೆ ಸಪ್ರೇಟಾಗಿ ಹುರ್ಕೊಳ್ತೀನಿ. ನೋಡಿ, ಈಗ ಕೆಂಪಗಾಗೋವರೆಗೂ ನಾವು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಅದನ್ನು ಇವಾಗ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ಬಿಡೋಣ. ಹಾಗೆ ದ್ರಾಕ್ಷಿನ ಅಂತ ಹೇಳಿದ್ನಲ್ಲ ಸಪ್ರೇಟಾಗಿ, ಅದನ್ನೇ ಇವಾಗ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಸಪ್ರೇಟ್ ಅಂದರೆ ಅದ್ರ ಜೊತೆಗೇನೆ ಹಾಕಿಬಿಟ್ರೆ ಬೇಗನೆ ಸೀದೋಗಿಬಿಡುತ್ತೆ. ಅದಕ್ಕೋಸ್ಕರ ಸಪ್ರೇಟಾಗಿ ದ್ರಾಕ್ಷಿನ ನೀವು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ್ಬಿಡಿ. ನೋಡ್ಬೋದು, ಹಾಕಿದ ತಕ್ಷಣ ಅಂದರೆ ಅದು ಸ್ವಲ್ಪ ಕಪ್ಪಗಾಗಿಬಿಡುತ್ತೆ, ಸ್ವಲ್ಪ ಬೇಗನೆ ತೆಗೆದುಬಿಡಿ. ಇವಾಗ ಎಲ್ಲವನ್ನು ಫ್ರೈ ಮಾಡಿದ್ದಾಯಿತು, ಡ್ರೈ ಫ್ರೂಟ್ಸ್ನ. ಇದಕ್ಕೆ ಇವಾಗ ಅದೇ ತುಪ್ಪಕ್ಕೆ ನಾನು ಚಿರೋಟಿ ರವೆನೇನು ತೊಗೊಂಡಿದ್ನಲ್ವ ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಿಧಾನ ಉರಿಯಲ್ಲಿ ನಾವು ಫ್ರೈ ಮಾಡಬೇಕಾಗತ್ತೆ. ಸ್ವಲ್ಪ ಪೇಷನ್ಸ್ ಬೇಕು ಅಷ್ಟೇ ಫ್ರೆಂಡ್ಸ್. ಸ್ವಲ್ಪ ನಿಧಾನವಾಗಿಯೇ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅದು ಮೆತ್ತಗಾಗಬೇಕು, ಅಂದರೆ ಪೌಡ್ರ್ ಥರ ಇರಬಾರ್ದು. ಇವಾಗ ಇದು ನೋಡ್ತಾ ಇರ್ಬೋದು, ಒಂದು ಕಡಿಮೆ ಉರಿಯಲ್ಲೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಸ್ಮೆಲ್ ಬರುತ್ತೆ, ಹಸಿ ವಾಸನೆ ಹೋಗಿ. ಆವಾಗ ನಾವು ಇದಕ್ಕೆ ಒಣ ಕೊಬ್ಬರಿ ಏನು ಮಿಕ್ಸರ್ ಗ್ರೈಂಡರ್ಗೆ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಇವಾಗ ಇದಕ್ಕೆ ಸೇರಿಸ್ತಾ ಇರೋದು. ಇದನ್ನು ಸಹ ಸೇರಿಸ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ನಾವು ಸಕ್ಕರೆಯನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀವಿ. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ರವೆ ಜೊತೆ ಮತ್ತು ಕೊಬ್ಬರಿ ಪೌಡರ್ ಜೊತೆ, ಮತ್ತು ಇದು ಶುಗರ್, ಮೂರೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2ರಿಂದ 3 ನಿಮಿಷ ಅದಾದಮೇಲೆ ನಾವು ಬಿಸಿನೀರನ್ನು ಸ್ವಲ್ಪ ಮೇಲ್ಗಡೆ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ ಹಾಲನ್ನು ತೊಗೊಳ್ತಾ ಇಲ್ಲ, ಯಾಕಂದರೆ ಹಾಲು ತೊಗೊಂಡ್ರೆ ನಾವು ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲ್ಲ. ಇಟ್ಕೊಂಡ್ರೆ ಒಂದು ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಬಿಸಿನೀರನ್ನು ಸ್ವಲ್ಪ ಮೇಲ್ಗಡೆ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀವಿ. ತುಂಬ ಅಂದರೆ ತುಂಬ ಮೆತ್ತಗೆ ಬರುತ್ತೆ. ಸೊ ಇದಕ್ಕೆ ಇವಾಗ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ. ಏನು ಮಿಕ್ಕಿರುತ್ತಲ್ಲ ಒಂದು ಬಟ್ಲಷ್ಟಲ್ಲೇ ಅದನ್ನು ಎಲ್ಲವನ್ನು ಇವಾಗ ತುಪ್ಪ ಇದಕ್ಕೆ ಹಾಕಿ ಡ್ರೈ ಫ್ರೂಟ್ಸ್ ಏನು ತೊಗೊಂಡಿದ್ವಲ್ಲ ಫ್ರೈ ಮಾಡಿರೋದು ಅದನ್ನು ಸಹ ಹಾಕಿ, ಏಲಕ್ಕಿ ಪೌಡರನ್ನು ಸಹ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ಗಂಟಿಲ್ದಂಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಕೈ ಸಹಾಯದಿಂದ ಹಿಡ್ಕೊಂಡು ಒಂದು ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಕಲಿಸ್ಕೊಂಡ್ಬಿಡಿ. ಯಾವುದೇ ಥರದಂಥ ಗಂಟು ಇರಬಾರ್ದು. ಇದನ್ನು ಕಲಿಸ್ಕೊಂಡಾದಮೇಲೆ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಅಷ್ಟೇ, 5 ನಿಮಿಷ ಸ್ವಲ್ಪ ಅದು ಬೇಯಬೇಕು. ಅಂದರೆ ಆಫ್ ಮಾಡಿಬಿಡಿ, ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಒಂದು 5 ನಿಮಿಷ ಅಷ್ಟು ಮುಚ್ಚಿ ಇಟ್ಬಿಡಬೇಕು. ಇವಾಗ ನೋಡ್ತಾ ಇರ್ಬೋದು, ನಾವೊಂದು 5 ನಿಮಿಷ ಬಿಟ್ಟಾದಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ರವೆ ಉಂಡೆ ಕಟ್ಟೋದಕ್ಕೆ ರೆಡಿ. ಇವಾಗ ನಿಧಾನವಾಗಿ ಸ್ವಲ್ಪ ಕೈಗೆ ತುಪ್ಪನಾದರೂ ನೀವು ಸವರ್ಕೊಂಡು, ಇಲ್ಲ ಅಂತಂದರೆ ನೀರಲ್ಲಿ ತಣ್ಣೀರಲ್ಲಿ ಅದ್ದಿ ನಾವು ಉಂಡೆನ ಆರಾಮಾಗಿ ಕಟ್ಕೋಬೋದು. ಯಾಕಂದರೆ ಸ್ವಲ್ಪ ಬಿಸಿ ಇರುತ್ತೆ. ನೋಡಿಕೊಂಡು ಆರಾಮಾಗಿ ಕಟ್ಟಿ, ಏನೂ ಅದು ಹಾಳಾಗಲ್ಲ. ಲೇಟ್ ಆದ್ರೂ ಅದು ಡ್ರೈ ಥರ ಆಗಲ್ಲ, ಎಂಥದ್ದು ಆಗಲ್ಲ. ಸ್ವಲ್ಪ ನಾವು ಬಿಸಿನೀರಲ್ಲಿ ಇದು ಮಾಡಿರೋದ್ರಿಂದ
ಅದು ಚೆನ್ನಾಗಿ ರವೆ ಏನಿದೆಯಲ್ಲ ಮೆತ್ತಗಾಗಿದೆ. ಸೊ ಆರಾಮಾಗಿ ನಿಧಾನವಾಗಿ ನೀವು ಉಂಡೆಗಳನ್ನ ಒಂದೊಂದಾಗಿ ಕಟ್ಟಿ ಇಟ್ಕೋಬೋದು. ಈ ಒಂದು ಮೆಥಡಲ್ಲಿ ನೀವು ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗೇ ಆಗುತ್ತೆ ಫ್ರೆಂಡ್ಸ್. ಹಾಗೆ ಏಜ್ ಆದವ್ರಿಗೂ ಮತ್ತು ಮಕ್ಳಿಗೂ ಎಲ್ಲರಿಗೂ ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಅಷ್ಟು ಸಾಫ್ಟ್ ಬಂದಿತ್ತು ಈ ರವೆ ಉಂಡೆ. ನೀವು ತುಂಬ ದಿನ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಒಂದು 10ರಿಂದ 15 ದಿನ. ನಾವು ಇದಕ್ಕೆ ಮಿಲ್ಕ್ ಸೇರಿಸಿಲ್ಲ, ಅಂದರೆ ಹಾಲನ್ನು ಸೇರಿಸಿಲ್ಲ. ಅದಕ್ಕೋಸ್ಕರ ಇದು ಖಂಡಿತವಾಗ್ಲೂ ಕೆಡೋದಿಲ್ಲ. ನಿಮಗೆ ಆರಾಮಾಗಿ ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ಅಷ್ಟು ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಕೂಡ ಹಾಗೇ ಇತ್ತು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಕಮೆಂಟ್ ಕೂಡ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ನಾನು ಒಂದು ಒಳ್ಳೆ ಹೆಲ್ದಿ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಫ್ರೆಂಡ್ಸ್.